ಚಿಕ್ಕೋಡಿಯ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಚಿಕ್ಕೋಡಿಯ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ. ಕೊನೆಗೂ ಕೂಡ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟ ಸರ್ವೇರ್ ತಲೆದಂಡವಾಗಿದೆ. ಭೂಮಾಪನ ಅಧಿಕಾರಿ ಸುನಿಲ್ ಸುಳ್ಕಂಡೆ ಅಮಾನತು ಮಾಡಲಾಗಿದೆ. ಭೂಮಾಪಕನ ಅಮಾನತುಗೊಳಿಸಿ ಮಹತ್ವದ ಆದೇಶ ಈಗ ಹೊರಬಿದ್ದಿರುವಂತದ್ದು. ಭೂ ದಾಖಲೆಗಳ ಉಪನಿರ್ದೇಶಕ ಸಂದೀಪ್ ಉಪ್ಪಾರ ಆದೇಶವನ್ನ ಹೊರಡಿಸಿದ್ದಾರೆ. ಜಮೀನಿಗೆ ಹದ್ದುಬಸ್ತು ಮಾಡಿಸಲು ಹಣ ಕೇಳಿದ್ದಂತಹ ಸುನಿಲ್ ರೈತರ ಜಮೀನು ಅಳೆಯಲು ಹಣಕ್ಕೆ ಬೇಡಿಕೆಯನ್ನ ಸರ್ವೇರ್ ಇಟ್ಟಿದ್ದರು. ಆದ್ದರಿಂದ ಈಗ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಯಂತ್ರದ ಬಾಡಿಗೆಗೆ 22,000 ಮತ್ತು 5,000 ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು. ನೊಂದ ರೈತ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ದೂರನ್ನ ಸಲ್ಲಿಸಿದ್ದಾರೆ. ರೈತ ದೂರನ್ನ ಕೊಟ್ಟಿರುವಂತದ್ದು ದಾಖಲೆಗಳ ಸಮೇತ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದ ರೈತ ಮನೋಜ್ ದೂರನ್ನ ಕೊಟ್ಟಿರುವಂತದ್ದು. ಏನು ನಡೆದಿದೆ ಅದರ ಡೀಟೇಲ್ ಹೇಳಿದ್ದಾರೆ. ದೂರನ್ನ ಆಧರಿಸಿ ಭ್ರಷ್ಟ ಸರ್ವೇರ್ ಸುನಿಲ್ ಅನ್ನ ಡಿಡಿಎಲ್ಆರ್ ಕಿತ್ತೊಗೆದಿದ್ದಾರೆ. ಅಂದ್ರೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಚಿಕ್ಕೋಡಿಯ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೇಳಿ ಬಂದ ಹಿನ್ನೆಲೆ ಕೊನೆಗೂ ಕೂಡ ಭೂಮಾಪನ ಇಲಾಖೆ ಭ್ರಷ್ಟ ಸರ್ವೇಯರ್ ತಲೆದಂಡವಾಗಿದೆ. ಭೂಮಾಪನ ಅಧಿಕಾರಿ ಸುನಿಲ್ ಸುಳ್ಕುಂಡೆ ಅಮಾನತು ಮಾಡಿ ಆದೇಶವನ್ನ ಈಗ ಹೊರಡಿಸಿರುವಂತದ್ದು. ಭೂ ದಾಖಲೆಗಳ ಉಪನಿರ್ದೇಶಕ ಸಂದೀಪ್ ಉಪ್ಪಾರ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಜಮೀನಿಗೆ ಹದ್ದುಬಸ್ತು ಮಾಡಿಸಲು ಹಣವನ್ನ ಸುನಿಲ್ ಕೇಳಿದ್ದ ಹಿನ್ನೆಲೆಯಲ್ಲಿ ರೈತರಿಂದ ಜಮೀನು ಅಳೆಯಲು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಅನ್ನೋ ಒಂದಷ್ಟು ಆರೋಪಗಳಿತ್ತು. ಈಗ ಆ ಆರೋಪಗಳ ಹಿನ್ನೆಲೆಯಲ್ಲಿ ದೂರನ್ನ ಸಲ್ಲಿಸಲಾಗಿತ್ತು. ಆ ದೂರನ್ನ ಆಧರಿಸಿ ಈಗ ಅಮಾನತು ಮಾಡಲಾಗಿರುವಂತದ್ದು. ನೊಂದ ರೈತ ಭೂ ದಾಖಲೆಗಳ ಸಮೇತವಾಗಿ ಉಪನಿರ್ದೇಶಕರಿಗೆ ದೂರನ್ನ ಸಲ್ಲಿಸಿದ್ರು. ಈ ರೀತಿ ಆಗಿದೆ. ಭೂಮಿಯನ್ನ ಅಂದ್ರೆ ಜಮೀನನ್ನ ಅಳೆಯಲಿಕ್ಕೆ ದುಡ್ಡನ್ನ ಕೇಳ್ತಾ ಇದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ ಅಂತ ದಾಖಲೆಗಳ ಸಮೇತವಾಗಿ ಕಂಪ್ಲೇಂಟ್ ಅಂದ್ರೆ ದೂರನ್ನ ಸಲ್ಲಿಸಿದಂತಹ ರೈತ ಈಗ ರೈತರ ಪರ ಈಗ ನ್ಯಾಯ ಸಿಕ್ಕಿರುವಂತದ್ದು. ಅಂದ್ರೆ ರೈತರ ದೂರು ಆಧರಿಸಿ ಭ್ರಷ್ಟ ಸರ್ವೇಯರ್ ಸುನಿಲ್ ಅನ್ನ ಕಿತ್ತೊಗೆಯಲಾಗಿದೆ. ಬೆಳಗಾವಿ ಡಿಡಿಎಲ್ಆರ್ ಅಧಿಕಾರಿ ಸಂದೀಪ್ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಬಂದ್ರೆ ಏನು ಭ್ರಷ್ಟ ಅಧಿಕಾರಿ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ಹಣಕ್ಕೆ, ಮತ್ತೊಂದು ಕಡೆ ಈಗ ಆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ರೈತರಿಗಾಗಿ ಕೆಲಸ ಮಾಡುವಂತ ಅಧಿಕಾರಿಗಳೇ ಈ ರೀತಿ ಕೆಲಸಕ್ಕೆ ಇಳಿದ್ಬಿಟ್ರೆ ರೈತರು ಯಾರ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು, ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಕೇಳ್ಬೇಕು, ಅಥವಾ ಕಾನೂನು ರೀತಿಯಲ್ಲಿ ಒಂದಷ್ಟು ಏನ್ ಕೆಲಸಗಳಾಗಬೇಕು ಅದನ್ನ ಯಾರು ಮಾಡ್ಕೊಡ್ತಾರೆ? ಎಲ್ಲದಕ್ಕೂ ಕೂಡ ಲಂಚ ಬೇಕು, ಹಣ ಬೇಕು ಅಂತ ಅಂದ್ರೆ ಹೇಗೆ ಸಾಧ್ಯ? ಯಂತ್ರದ ಬಾಡಿಗೆಗೆ 22,000 ಜೊತೆಗೆ 5,000 ಕೊಡ್ಬೇಕು ಅಂತ ಹೇಳಿದಂತೆ. ಇದನ್ನೆಲ್ಲ ಪ್ರೂಫ್ ಸಮೇತ ಈಗ ಮೇಲಧಿಕಾರಿಗಳ ಗಮನಕ್ಕೆ ತಂದಂತ ರೈತ ಈಗ ಆ ಅಧಿಕಾರಿ ಏನು ಭ್ರಷ್ಟ ಸರ್ವೇಯರ್ ಇದ್ದಾರೆ ಅವ್ರ ತಲೆದಂಡ ಆಗಿದೆ, ಅದನ್ನ ಏನು ಕಿತ್ತು ಬಿಸಾಕಿದ್ದಾರೆ, ಆದೇಶ ಹೊರಡಿಸಿರುವಂತದ್ದು. ರೈತರಿಂದ ಈ ರೀತಿಯಾಗಿ ಲಂಚ ಇಸ್ಕೋತಾರೆ ಅಂತ ಅಂದ್ರೆ ಈ ಅಧಿಕಾರಿಗಳಿಗೂ ಎಲ್ಲಿ ಕೆಲಸ ಇಲ್ಲ. ಯಾಕೆ ಅಂತಂದ್ರೆ ರೈತರಿಗೋಸ್ಕರ ಅಥವಾ ಯಾರೇ ಸಾರ್ವಜನಿಕರು ಯಾರಿದ್ದಾರೆ ಅವ್ರು ಕೆಲಸ ಮಾಡ್ಲಿಕ್ಕಿರುವಂತಹ ಅಧಿಕಾರಿಗಳು ಈ ರೀತಿ ಭ್ರಷ್ಟಾಚಾರಕ್ಕೆ ಇಳಿದ್ಬಿಟ್ರೆ ಏನ್ ಮಾಡ್ಬೇಕು? ಅವ್ರು ಯಾರ ಹತ್ರ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೇಲಧಿಕಾರಿಗಳು ಕ್ರಮ ವಹಿಸಿರುವಂತದ್ದು ಎಲ್ಲರಿಗೂ ಸ್ವಾಗತಾರ್ಹ. ಯಾಕೆ ಅಂತ ಅಂದ್ರೆ ರೈತರ ಪರವಾಗಿ ಕೆಲಸ ಮಾಡ್ಬೇಕಾದವರು ರೈತರ ವಿರುದ್ಧವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ಅವರ ತಲೆದಂಡ ಆಗಿರೋದು ಬಹಳಷ್ಟು ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಅಲ್ಲಿ ಇನ್ನೊಬ್ಬ ಅಧಿಕಾರಿ ಯಾರೋ ಬಂದು ರೈತರ ಪರ ಕೆಲಸ ಮಾಡ್ಬೋದು. ಇಂಥ ಅಧಿಕಾರಿಗಳು ಇಲಾಖೆಯಲ್ಲಿದ್ರೆ ಅದು ಇಲಾಖೆಗೂ ಕೂಡ ತಪ್ಪೆಸರು ಬರುತ್ತೆ. ಆ ಅಧಿಕಾರಿಯು ಕೂಡ ತನಗ್ ಬೇಕಾದಂತ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾರೆ. ಈಗ ಜಮೀನಿಗೆ ಹದ್ದುಬಸ್ತು ಮಾಡಿಸ್ಲಿಕ್ಕೆ ಹಣವನ್ನ ಕೇಳಿರುವಂತದ್ದು ಇದು ಒಂದು ಕಂಪ್ಲೇಂಟ್ ಆಚೆ ಬಂದಿರ್ಬೋದು. ಆದ್ರೆ ಇದಕ್ಕೂ ಮುನ್ನ ಎಷ್ಟೊಂದು ವಿಚಾರಗಳಲ್ಲಿ ಅಥವಾ ಎಷ್ಟೊಂದು ಸಮಸ್ಯೆಗಳಲ್ಲಿ ಈ ರೀತಿಯಾಗಿ ರೈತರಿಂದ ಹಣ ಇಸ್ಕೊಂಡಿದ್ರು ಇರ್ಬೋದು. ಇದೆಲ್ಲವನ್ನು ಕೂಡ ನೋಡಿರುವಂತ ಮೇಲಧಿಕಾರಿಗಳು ಈಗ ಆದೇಶವನ್ನ ಹೊರಡಿಸಿದ್ದಾರೆ ಅಮಾನತು ಮಾಡಿ.
ಎಷ್ಟಕ್ಕ ಅದು ನಾ ಮಾತಾಡ್ತಾನೆ ಕೇಳ್ರಿ. ನೀವು ಹೇಳಲ್ಲ ಸರ್ ಎಷ್ಟು ಯಾರೇ ರೀಸನೇಬಲ್ ಹೇಳಿದನ್ರಿ ಅವು ಏನು ಮಾತಾಡ್ತಾ ಅದಕ್ಕೆ ಒಂದು ಇಷ್ಟು ಕೊಡ್ರತಿ ನಿಮ್ಗೆ ಆಗಿನ ನಮ್ಮ ಗೀತೆ ಹೇಳಿ ಅಂದಾಜು ಸರ್ ಎಷ್ಟು ಲಾಸ್ಟ್ ಅಷ್ಟೇ ಆಗ್ಬೋದು ಕಡಿಮೆ ಮಾಡ್ಬೋದು. 22 ಮತ್ತು 5 ಆಗಿತ್ತಲ್ರಿ. ಹಾಂ ರೀ ನಂದು ಫೀಸ್ದಾಗ ಯಾರು ಕಮ್ಮಿ ಮಾಡ್ತೀರಿ ಮಾಡಿ ನಿಮ್ಗೆ ಯಾರು ನಾವು ಕೂತಾಡ್ತೇವೆ ನೋಡಿ ಅದ್ರ ಬಗ್ಗೆ ನೀವು ಯಾರು ಕೊಡ್ತಿರ್ತೀವಿ ಮಿಷಿನ್ದವ್ರು ಕೂಡ್ತೀರಿ 22 ಹಾಂ ಮಷಿನ್ ಒಂದು ಆಗಿದ್ದು ನೀವು ಯಾರು ಕೊಡ್ತಿರ್ಕೊಡಿ ನೀವು ಏನು ಹೇಳಿದ್ರಿ ಮಷಿನ್ ಕೆಲಸ ಆಗಬೇಕಲ್ಲ. ಹೌದು ರೀ ಪೂರ್ತಿ 20 ಗಂಟೆಗೆ ಇಲ್ದಂಗೆ ಇಲ್ಲಿ ಪೇಜ್ ನಿಮ್ದು ಇಲ್ಲಿ ಖರೆ ಅಂದ್ರೆ ಅವ್ರು ಶಾಣರ್ ಇದ್ರೆ ಅವ್ರು ಮತ್ತೊಬ್ಬರು ಚೆನ್ನಾಗಿ ಡಿಫ್ರೆಂಟ್ ಮಾಡಿ ಹೋಗ್ಬೇಕಾಗಿತ್ತು. ಇದ್ರ ಮಂದಿ ಕೂಡಿ ಮಾಡ್ಕೊಂತಿರ್ಬೇಕಿದ್ರಿ ಸರ್ ಈಗ ಸಾಕಳಿ ಆಗೋಲ್ಲ ಅಂದ್ರೆ ಹೆಂಗೆ ಆಗಿತ್ತು ರೀ ಸರ್ ನೋಡಿದ್ರಿ ನೀವು ಪರಿಸ್ಥಿತಿ ಯಾವ ಭಗವಂತನ ಕಡೆಯಿಂದ ಹಂಗಿಲ್ಲ ರೀ ಆಗ್ತಕ್ಕಂದ್ರೆ ಮತ್ತು ನಾವು ಆದಷ್ಟು ಮಾಡಿ ಸಾಕಲಿನ ಬಿಡ್ತೀವಿ. ಈ ಬಿಡಿದ್ರೆ ಸಾಕಲಿಲ್ಲ ರೀ ಹಾಂ ರೀ ಪಾರ್ಟಿ ಮಷಿನ್ ಅನ್ಕಾರ ರೀ ಯಾರು ಆಗ್ತಕ್ಕಂದ್ರೆ ಸಾಕು ಫಸ್ಟ್ ಪ್ರಿಫರೆನ್ಸ್ ಅಂತ ಆಗಂಗಿಲ್ಲ ಅಂದ್ರೆ ನಮಗೂ ಏನು ಮಾಡ್ಕಾಗಿಲ್ಲ. ಹೆಂಗಾಗಿ ಗೊತ್ತೇನು ಸರ್ ಪೇಷಂಟ್ ನೀವು ಡಾಕ್ಟರ್ ಇದ್ರಿ ನಿಮ್ಗೆ ಇರೋದಾಗ ನೀವು ನೋಡ್ತೀರಿ 1-2 ಟ್ರಯಲ್ ಹೌದು ರೀ ಏನು ಆಗ್ಬೇಕಂದ್ರೆ ನೆಟ್ಟ ಕೇಳಿ ಅಂತೀರಿ ಇನ್ನು ಕೇಳಿ ಕಳಿಸಿಬಿಡಿದ್ರಿ ನನ್ನ ಕಡೆ ಆಗ್ತದಂದ್ರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ ಪಾಟೀಲ್, ಈಗ ಭೂಮಾಪನ ಇಲಾಖೆಯಲ್ಲಿ ಒಂದ್ ರೀತಿ ಭ್ರಷ್ಟಾಚಾರ ಕೇಳಿ ಬಂದಿತ್ತು. ಇವತ್ತು ಆ ಭ್ರಷ್ಟ ಸರ್ವೇರ್ ತಲೆದಂಡ ಆಗಿದೆ. ಯಾವೆಲ್ಲ ಕೇಸ್ಗಳಲ್ಲಿ ಇವ್ರು ಸಿಕ್ಕಾಕೊಂಡಿದ್ರು, ಎಷ್ಟು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ? ಹೌದು, ಏನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇಂಥ ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಆದ್ರೆ ಇವರು ಲಂಚವನ್ನೇ ಇವರು ಬಂಡವಾಳವನ್ನು ಆಗಿ ಮಾಡಿಕೊಂಡು ರೈತರ ರಕ್ತವನ್ನು ಹೀರುವಂತ ಅಧಿಕಾರಿಗಳು ಕೆಲವೊಂದಷ್ಟು ಜನ ಅಲ್ಲಿ ಇರುವಂತ ಹೆಚ್ಚಿಗೆ ಇರುವಂತ ಕಾರಣದಿಂದಾಗಿ ಈಗ ಒಬ್ಬನೊಂದಾಗಿ ತಲೆದಂಡ ಆಗಿರುವಂತದ್ದು. ಏನು ಸರ್ವೇಯರು ಆತ ಏನು ರೈತರು ಅವರ ಬಳಿಗೆ ಹೋಗಿ ಈ ನಮ್ಮ ಕೆಲಸನ ಅಳತೆಯನ್ನ ಮಾಡಿಕೊಡ್ಬೇಕಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಚಾನಲ್ ಮುಖಾಂತರ ದುಡ್ಡು ಸಹ ತುಂಬಿರ್ತಾರೆ. ಅದ್ರ ಮೇಲೂ ಕೂಡ ಹೆಚ್ಚಿಗೆ ಅಂದ್ರೆ ಭ್ರಷ್ಟಾಚಾರದಲ್ಲಿ ದುಡ್ಡು ಕೊಡ್ಬೇಕನ್ನೋ ಒಂದು ಆವೇಶವನ್ನು ಇಟ್ಟುಕೊಂಡು 27,000 ರೂಪಾಯಿಗೆ ಆತ ಬೇಡಿಕೆಯನ್ನ ಇಟ್ಟಿರ್ತಾರೆ. ಈಗ ಜೊತೆಗೆ ಇದಕ್ಕೂ ಮುಂಚೆ ಯಾವ್ದಾದ್ರು ಇದೇ ರೀತಿ ಕೇಸಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರಾ? ಆ ರೀತಿ ಯಾವುದು ಅವ್ರ ಮೇಲೆ ಕೇಸ್ ಆಗಿರ್ಲಿಲ್ಲ. ಆದ್ರೆ ಇದು ಸಂಪೂರ್ಣವಾಗಿ ದಾಖಲೆಗಳನ್ನ ಇಟ್ಟುಕೊಂಡು ವಿಡಿಯೋ ಚಿತ್ರೀಕರಣದ ಮುಖಾಂತರ ಆಧಾರವಾಗಿ ಇಟ್ಟುಕೊಂಡು ಏನು ನಮ್ಮ ಬೆಳಗಾವಿ ಅವರು ಅಧಿಕಾರಿ ಆದಂತವರು ಸಂದೀಪ್ ಉಪ್ಪಾರ್ ಅಂತೇಳಿ ಅಧಿಕಾರಿ ಆತನ ಎನ್ಕ್ವೈರಿಯನ್ನ ಮಾಡಿದಾಗ ಅದರಲ್ಲಿ ಅವರು ತಪ್ಪು ಕಂಡು ಬಂದಿರೋದ್ರಿಂದ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಕಾಯ್ದಿರಿಸಿ ಈಗ ತಲೆದಂಡವನ್ನು ತೆಗೆದುಕೊಂಡಂತದ್ದು ಉಪ್ಪಾರ್ ಅವರು ಮಾಡಿದಂತ ಕೆಲಸ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನಾಗನಗೌಡ. ಏನು ಬಹಳ ಭ್ರಷ್ಟಾಚಾರ ನಡೀತಾ ಇತ್ತು ಇಲಾಖೆಯಲ್ಲಿ. ಅಧಿಕಾರಿ ಅಂದ್ರೆ ಸರ್ವೇರ್ ಯಾರಿದ್ದಾರೆ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಆತನನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹೆಂಗಾಗಿ ಗೊತ್ತೇನು ಸರ್ ಪೇಷಂಟ್ ನೀವು ಡಾಕ್ಟರ್ ಇದ್ರಿ ನಿಮ್ಗೆ ಇರೋದಾಗ ನೀವು ನೋಡ್ತೀರಿ 1-2 ಟ್ರಯಲ್ ಹೌದು ರೀ ಏನು ಆಗ್ಬೇಕಂದ್ರೆ ನೆಟ್ಟ ಕೇಳಿ ಅಂತೀರಿ ಇನ್ನು ಕೇಳಿ ಕಳಿಸಿಬಿಡಿದ್ರಿ ನನ್ನ ಕಡೆ ಆಗ್ತದಂದ್ರೆ ಮತ್ತೆ ನಾ ಇಲ್ಲ ರಿಕವರ್ ಮಾಡ್ತಿರ್ಲಿಲ್ಲ. ಈಗ ಸರ್ ಮಷಿನ್ ಯಾವಾಗ ಬರೋದು ಅಂತ ಇಲ್ಲ ನಿಮ್ಗೆ ಕನ್ಫರ್ಮೇಷನ್ ಡೇಟ್ ಕೊಟ್ಟರೆ ಅದ್ರ ಬಗ್ಗೆ ಅವ್ನ ಕಡೆ ಡೇಟ್ ತೊಗೊತಂದ್ರೆ ಈಗ ಫೈನಲ್ ಸರ್ ಅಮೌಂಟ್ ಏನು ಕಡಿಮೆ ಆಗಿಲ್ಲ ಎಷ್ಟಕ್ಕ ಅದು ನಾ ಮಾತಾಡ್ತಾನೆ ಕೇಳ್ರಿ. ನೀವು ಹೇಳಲ್ಲ ಸರ್ ಎಷ್ಟು ಯಾರೇ ರೀಸನೇಬಲ್ ಹೇಳಿದನ್ರಿ ಅವು ಏನು ಮಾತಾಡ್ತಾ ಅದಕ್ಕೆ ಒಂದು ಇಷ್ಟು ಕೊಡ್ರತಿ ನಿಮ್ಗೆ ಆಗಿನ ನಮ್ಮ ಗೀತೆ ಹೇಳಿ ಅಂದಾಜು ಸರ್ ಎಷ್ಟು ಲಾಸ್ಟ್ ಅಷ್ಟೇ ಆಗ್ಬೋದು ಕಡಿಮೆ ಮಾಡ್ಬೋದು. 22 ಮತ್ತು 5 ಆಗಿತ್ತಲ್ರಿ. ಹಾಂ ರೀ ನಂದು ಫೀಸ್ದಾಗ ಯಾರು ಕಮ್ಮಿ ಮಾಡ್ತೀರಿ ಮಾಡಿ ನಿಮ್ಗೆ ಯಾರು ನಾವು ಕೂತಾಡ್ತೇವೆ ನೋಡಿ ಅದ್ರ ಬಗ್ಗೆ ನೀವು ಯಾರು ಕೊಡ್ತಿರ್ತೀವಿ ಮಿಷಿನ್ದವ್ರು ಕೂಡ್ತೀರಿ 22 ಹಾಂ ಮಷಿನ್ ಒಂದು ನೀವು ಯಾರು ಕೊಡ್ತಿರ್ಕೊಡಿ ನೀವು ಏನು ಹೇಳಿದ್ರಿ ಮಷಿನ್ ಕೆಲಸ ಆಗಬೇಕಲ್ಲ. ಹೌದು ರೀ ಪೂರ್ತಿ 20 ಗಂಟೆಗೆ ಇಲ್ದಂಗೆ ಇಲ್ಲಿ ಪೇಜ್ ನಿಮ್ದು ಇಲ್ಲಿ. ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಮನೋಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮನೋಜ್ ಅವರೇ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಈಗ ಭೂಮಾಪನ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಬೇಕು, ಆದ್ರೆ ಅವರೇ ಭ್ರಷ್ಟಾಚಾರಕ್ಕೆ ಇಳಿದ್ ಬಿಟ್ರೆ ರೈತರ ಗತಿ ಏನು ಅಂತ? ಹೌದು ಮೇಡಮ್, ಅದೇ ತರ ಇದೆ ಇವಾಗ ನಮ್ ಕೇಸ್ ಕೂಡ.
ನಾನು 4 ತಾರೀಕೆ ಜನವರಿ 4 ಮತ್ತು ಜನವರಿ 4 ತಾರೀಕಿಗೆ ನಾನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿರ್ತೀನಿ ಮೇಡಮ್. ಆಮೇಲೆ ಅವರು ಫೆಬ್ರವರಿ 3ಕ್ಕೆ ಬರ್ತಾರೆ ಮೇಡಮ್. ಸರ್ವೇಯರ್ ಆದಂತ ಸುನಿಲ್ ಸೋಕುಡ್ ಅವರು ಬಂದು ಎಲ್ಲ ನೋಡ್ತಾರೆ ಮೇಡಮ್. ಜಮೀನನ್ನ ನೋಡಿ, ಇಲ್ಲ ಮತ್ ಇದನ್ನ ಆಗಲ್ಲ, ಇದು ಸಾಕಳಿಂದ ಅಳಿಯಕ್ ಆಗಂಗಿಲ್ಲ, ಮತ್ ಇದಕ್ಕೆ ಮಷೀನ್ ಅವಶ್ಯಕತೆ ಇದೆ, ಮಷೀನ್ ಬೇಕು ಅಂತಂದ್ರು ಮೇಡಮ್. ಅಂದ್ರೆ ಮಷೀನ್ ನೋಡಿ ಸರ್ ಸಾಕಳಿಂದ ಎಳೆ ಅಂತ, ಇಲ್ಲ ಆ ಬ್ರಹ್ಮಣಿಂದನೂ ಸಾಕಳಿಂದ ಎಳೆಯಕ್ ಆಗಂಗಿಲ್ಲ, ಮತ್ತೆ ಮಷೀನ್ ಬೇಕು, ಮತ್ ಮಷೀನ್ ನೋಡ್ಕೊಂಡು ಹೇಳ್ತೀವಿ ಅಂದ್ರ ಮೇಡಮ್. ಆದ್ರೆ ಮಷೀನ್ ಬೇಕಾದ್ರೆ ಎಷ್ಟು ಕೊಡ್ಬೇಕಾಗುತ್ತೆ ಅಂತ ನಾನು ಅವ್ರ ಪ್ರಶ್ನೆ ಮಾಡಿದಾಗ ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಮತ್ತೆ ಮಷೀನ್ ಬಾಡಿಗೆನೇ ಇರುತ್ತೆ 22,000, ಮತ್ತೆ ನನ್ನ ಪೇನೆ 5,000 ಇರುತ್ತೆ ಅಂತ ಹೇಳಿದ್ರು ಮೇಡಮ್. ಹಿಂಗಾಗಿ ನಮಗೂ ಸ್ವಲ್ಪ ಡೌಟ್ ಬಂತು ಮೇಡಮ್. ನಾವು ಈ ಆಫೀಸ್ ಖರ್ಚಲ್ಲಿ 5,000 ಅಂತ ಹೇಳ್ತಾರೆ, ಇದರಲ್ಲಿ ಆಫೀಸ್ ಚಲನ ಹೆಂಗ್ ಕಡಿಮೆ ಮಾಡಬಹುದು ಅಂತ ನಮಗೊಂದ್ ಸ್ವಲ್ಪ ಡೌಟ್ ಬಂದು ನಾನು ಆಫೀಸ್ DDL ಗೆ ಹೋಗಿ ಅಲ್ಲಿ ಭೇಟಿ ಆದಾಗ ಅವ್ರು ಹೇಳಿದ್ರು ಮೇಡಮ್, ಇಲ್ಲ ಮತ್ತೆ ಯಾವ್ದೇ ತರ ಫೀ ಇರಲ್ಲ, ನೀವೇನ್ ಆನ್ಲೈನ್ ಮುಖಾಂತರ ತುಂಬಿದ್ರೆ ಅದಷ್ಟೇ ಮಾತ್ರ ಫೀ, ಇದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ರು ಮೇಡಮ್. ಆಮೇಲೆ ಈ ವಿಷಯನ ನಾನು ನಿಮ್ಮ ವರದಿಗಾರರ ಜಿಲ್ಲಾ ವರದಿಗಾರ ನಾಗನಗೌಡ ಪಾಟೀಲ್ ಅವರಿಗೆ ಗಮನಕ್ಕೆ ತಂದಾಗ ಮೇಡಮ್, ಅವ್ರು ನಮ್ ಜೊತೆ ಬಂದು ಅವರು ಒಂದು ಇದರಿಂದ ನಮಗೆ ಒಂದು ನ್ಯಾಯ ಸಿಗಂಗ ಆಯ್ತು ಮೇಡಮ್. ಈಗ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ ಅಂದ್ರೆ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಹಾ ಹೇಳ್ತೀರಾ? ಇದು ಒಂದು ಇದೆಲ್ಲ ಅಮಾನತು ಮಾಡಿ ಆದೇಶ ಹೊರಡಿಸ್ತಾರೆ, ಇದೆಲ್ಲ ಸಲ್ಲು ಮತ್ತೆ ಎಡನ್ಸ್ ನ್ಯೂಸ್ಗೆ ಸಲ್ಬೇಕಂತ ನಮ್ದು ಆಸೆ ಮೇಡಮ್. ಯಾಕಂದ್ರೆ ಯಾಕಂದ್ರೆ ಇದು ಒಬ್ರೊಬ್ರೇ ಅಲ್ಲ ಮೇಡಮ್, ಯಾಕಂದ್ರೆ ಪೂರಾ ಈ ಕರ್ನಾಟಕದಲ್ಲಿ ಭೂ ಮಾಪನಕ್ಕೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೆದಿದೆ ಮೇಡಮ್. ಆದ್ರೆ ಯಾವ್ದು ಬೆಳಕಿಗೆ ಬಂದಿಲ್ಲ. ಇವಾಗ ಏನೋ ಒಂದು ಬೆಳಕಿಗೆ ಬಂದಿರೋದು ಇನ್ನೂ ಇದಾರೆ ಮೇಡಮ್, ಇನ್ನೂ ತುಂಬಾ ಸಿಕ್ಕಾಪಟ್ಟೆ ಸರಿ ಎಲ್ಲ ತಗೋತಾರೆ, ಆದ್ರೆ ಯಾರು ದೂರ್ ಕೊಡಕ್ ಮುಂದೆ ಬರ್ತಾ ಇಲ್ಲ. ಹಿಂಗಾಗಿ ಮೊದ್ಲೇ ರೈತರು ಅದು ಸರಿಯಾದ ಬೆಳೆ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಈ ರೈತರನ್ನೇ ಇವ್ರು ಸುಲಿಗೆ ಮಾಡ್ತಿದಾರೆ ಅಂತ ಇವ್ರಿಗೆ ಏನಂತ ಹೇಳ್ಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಖಂಡಿತ ಧನ್ಯವಾದ ಈಡನ್ ಸ್ವಾನ್ ಜೊತೆ ಮಾತನಾಡಿದ್ದಕ್ಕೆ ಮನೋಜ್ ಅವರೇ. ಓಕೆ. ಏನೋ ಭೂಮಾಪನ ಅಧಿಕಾರಿ ಸುನಿಲ್ ಅನ್ನ ಅಮಾನತು ಮಾಡಿ ಈಗ ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಜಮೀನನ್ನ ಅಳತೆ ಮಾಡ್ಲಿಕ್ಕೆ ಹಣದ ಬೇಡಿಕೆ ಇಟ್ಟಿದ್ದಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನ ಆಧರಿಸಿ ದೂರನ್ನ ಆಧರಿಸಿ ಈಗ ಆತನನ್ನ ಮೇಲಧಿಕಾರಿಗಳು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನಾದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನ ಪರಿಹರಿಸೋ ಕೆಲಸವನ್ನ ಮಾಡಿ, ರೈತರ ಪರವಾಗಿ ಕೆಲಸ ಮಾಡಿ, ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೆ ಇಳಿದು ಬಿಟ್ರೆ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಧಿಕಾರಿಗಳು. ಎಷ್ಟಕ್ಕೆ ಆಗುತ್ತೆ ಮಾತಾಡ್ತಾನೆ ಕೇಳಿ. ನೀವು ಹೇಳಲ್ಲ ಸರ್ ಎಷ್ಟು ರೀಸನೇಬಲ್ ಹೇಳಿದನ್ರಿ ಸರ್. ಈಗ ಸಾಕಳೇರಿ ಆಗೋಲ್ಲ ಅಂದ್ರೆ ಹೆಂಗೆ ಆಗಿದ್ರಿ ಸರ್? ನೋಡಿದ್ರಿ ನೀವು ಪರಿಸ್ಥಿತಿ ಯಾವ ಭಗವಂತನ ಕಡೆನೂ ಆಗಂಗಿಲ್ಲ ರೀ. ಆಗ್ತಿತ್ತಂದ್ರೆ ಮತ್ತೆ ನಾವು ಆದಷ್ಟು ಮಾಡಿ ಸಾಕಳಿಯಲ್ಲಿ ಬಿಡ್ತೀವಿ. ಈ ಬಿಡಿದಲ್ಲಿ ಸಾಕಳಿಲ್ಲ ರೀ, ಹಾಂ ರೀ ಪಾರ್ಟಿ ಮಷಿನ್ ಅನ್ಕಾರ ರೀ. 2-3 ಆಗ್ತಿತ್ತಂದ್ರೆ ಸಾಕು ಫಸ್ಟ್ ಪ್ರಿಫರೆನ್ಸ್ ಅಂತ ಆಗಂಗಿಲ್ಲ ಅಂದ್ರೆ ನಮಗೂ ಏನು ಮಾಡ್ಕಾಗಿಲ್ಲ. ಹೆಂಗಾಗಿ ಗೊತ್ತೇನು ಸರ್, ಪೇಷಂಟ್ ನೀವು ಡಾಕ್ಟರ್ ಇದ್ರಿ, ನಿಮ್ಗೆ ತಗ ನೀವು ನೋಡ್ತೀರಿ 1-2 ಟ್ರಯಲ್ ಹೌದು ರೀ. ಏನು ಆಗ್ಬೇಕಂದ್ರೆ ನೆಟ್ ಕೇಳಿ ಅಂತೀರಿ. ಇನ್ನು ಕೇಳಿ ಕಳಿಸಿಬಿಡಿದ್ರಿ. ನನ್ನ ಕಡೆ ಆಗ್ತಿತ್ತಂದ್ರೆ ಮತ್ತೆ ನಾನು ಇಲ್ಲಿ ರಿಕವರ್ ಮಾಡ್ತೀನಿ. ಈಗ ಸರ್ ಮಷಿನ್ ಯಾವಾಗ ಬರೋದು ಅಂತ ಇಲ್ಲ, ನಿಮ್ಗೆ ಕನ್ಫರ್ಮೇಷನ್ ಡೇಟ್ ಕೊಟ್ರೆ ಅದ್ರ ಬಗ್ಗೆ ಅವ್ನ ಕಡೆ ಡೇಟ್ ತೊಗೊಂಡ್ರೆ ಈಗ ಫೈನಲ್ ಸರ್ ಅಮೌಂಟ್ ಏನು ಕಡಿಮೆ ಆಗಿಲ್ಲ. ಎಷ್ಟಕ್ಕೆ ಆಗುತ್ತೆ ನಾ ಮಾತಾಡ್ತಾನೆ ಕೇಳಿ. ಇಲ್ಲ ನೀವು ಹೇಳಲ್ಲ ಸರ್ ಎಷ್ಟು ಯಾರೇ ರೀಸನೇಬಲ್ ಹೇಳಿದನ್ರಿ, ಅವು ಏನು ಮಾತಾಡ್ತಾ ಅದಕ್ಕೆ ಒಂದು ಇಷ್ಟು ಕೊಡ್ರತಿ ನಿಮ್ಗೆ ಐದು ನಂಬಿಕೆ ಅಂತ ಹೇಳಿ ಅಂದಾಜು ಸರ್ ಎಷ್ಟು ಲಾಸ್ಟ್ ಎಷ್ಟು ಆಗ್ಬೋದು, ಅವ್ರು ಕಡಿಮೆ ಮಾಡ್ಬೋದು. 22 ಮತ್ತು 5 ಆಗೈತಲ್ರಿ. ಹಾಂ ರೀ ನಂದು ಫೀಸ್ದಾಗ ಏನು ಕಮ್ಮಿ ಮಾಡ್ತೀರಿ ಮಾಡಿ. ನಿಮ್ಗೆ ಏನು ನಾವು ಕೂತಾಡ್ತೇವೆ ನೋಡಿ, ಅದ್ರ ಬಗ್ಗೆ ನೀವು ಏನು ಕೊಡ್ತಿರ್ತೀವಿ. ಮಷಿನ್ದವ್ರು ಕೂಡ್ತೀರಿ 22. ಹಾಂ ಮಷಿನ್ ಒಂದು ಐದು ನೀವು ಏನು ಕೊಡ್ತಿರ್ಕೊಡ್ರಿ, ನೀವು ಏನು ಹೇಳಿದ್ರಿ ಮಷಿನ್ ಕೆಲಸ ಆಗಿರುತ್ತೆ. ಹೌದು ರೀ ಪೂರ್ತಿ 20 ಗಂಟೆಗೆ ಇಲ್ದಂಗೆ ಇಲ್ಲಿ ಪೇಜ್ ನಿಮ್ದು ಇಲ್ಲ. ಖರೆ ಅಂದ್ರೆ ಅವ್ರು ಶಾನರ್ ಇದ್ರೆ ಅವ್ರು ಮತ್ತೊಬ್ಬರು ಚೆನ್ನಾಗಿ ಡಿಸೈನ್ ಮಾಡಿ ಹೋಗ್ಬೇಕಾಗಿತ್ತು. ಇದ್ರ ಮಂದಿ ಕೂಡಿ ಮಾಡ್ಕೊಂಡ್ರಿ ಸರ್. ಈಗ ಸಾಕಳೇರಿ ಆಗೋಲ್ಲ ಅಂದ್ರೆ ಹೆಂಗೆ ಆಗಿದ್ರಿ ಸರ್? ನೋಡಿದ್ರಿ ನೀವು ಪರಿಸ್ಥಿತಿ ಯಾವ ಭಗವಂತನ ಕಡೆನೂ ಆಗಂಗಿಲ್ಲ ರೀ. ಆಗ್ತಿತ್ತಂದ್ರೆ ಮತ್ತೆ ನಾವು ಆದಷ್ಟು ಮಾಡಿ ಸಾಕಳಿಯಲ್ಲಿ ಬಿಡ್ತೀವಿ. ಈ ಬಿಡಿದಲ್ಲಿ ಸಾಕಳಿಲ್ಲ ರೀ, ಹಾಂ ರೀ ಪಾರ್ಟಿ ಮಷಿನ್ ಅನ್ಕಾರ ರೀ. 2-3 ಆಗ್ತಿತ್ತಂದ್ರೆ ಸಾಕು ಫಸ್ಟ್ ಪ್ರಿಫರೆನ್ಸ್ ಅಂತ ಆಗಂಗಿಲ್ಲ ಅಂದ್ರೆ ನಮಗೂ ಏನು ಮಾಡ್ಕಾಗಿಲ್ಲ. ಹೆಂಗಾಗಿ ಗೊತ್ತೇನು ಸರ್, ಪೇಷಂಟ್ ನೀವು ಡಾಕ್ಟರ್ ಇದ್ರಿ, ನಿಮ್ಗೆ ತಗ ನೀವು ನೋಡ್ತೀರಿ 1-2 ಟ್ರಯಲ್ ಹೌದು ರೀ. ಏನು ಆಗ್ಬೇಕಂದ್ರೆ ನೆಟ್ ಕೇಳಿ ಅಂತೀರಿ. ಇನ್ನು ಕೇಳಿ ಕಳಿಸಿಬಿಡಿದ್ರಿ. ನನ್ನ ಕಡೆ ಆಗ್ತಿತ್ತಂದ್ರೆ ಮತ್ತೆ ನಾನು ಇಲ್ಲಿ ರಿಕವರ್ ಮಾಡ್ತೀನಿ. ಈಗ ಸರ್ ಮಷಿನ್ ಯಾವಾಗ ಬರೋದು ಅಂತ ಇಲ್ಲ, ನಿಮ್ಗೆ ಕನ್ಫರ್ಮೇಷನ್ ಡೇಟ್ ಕೊಟ್ರೆ ಅದ್ರ ಬಗ್ಗೆ ಅವ್ನ ಕಡೆ ಡೇಟ್ ತೊಗೊಂಡ್ರೆ
ಈಗ ಫೈನಲ್ ಸರ್ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.